ನಮಸ್ಕಾರ. ಜೈ ಕನ್ನಡಿಗರ ಸೇನೆ ವತಿಯಿಂದ ನಮ್ಮ ದತ್ತು ಬಾಸ್ಕಿಯವರು ಕನ್ನಡ ಪರ ಕೆಲಸ, ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ರು. ಮೊದಲನೇಗೆ ಅವ್ರಿಗೆ ಅಭಿನಂದನೆಗಳು. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಬೆಂಗಳೂರು ಬಂದ ತಕ್ಷಣ ಫಸ್ಟು ನಮಗೊಂದು ಫೋನ್ ಇರುತ್ತೆ. ನನಗೊಂದು ಖುಷಿ ಏನಂದರೆ, ನಂಗೆ ಬಾಸ್ಕಿಯವ್ರ ಬಗ್ಗೆ ಟು ಬಿ ಫ್ರ್ಯಾಂಕ್, ನಾವು ಕಮರ್ಷಿಯಲ್ ಕಾರ್ಯಕ್ರಮಗಳು ಮಾಡೋದು 100 ಶೋಸ್ ಇರ್ಬೋದು, ಇದೆಲ್ಲ ಟು ಬಿ ಫ್ರ್ಯಾಂಕ್ ಇಲ್ಲಿ ಹೇಳ್ತೀನಿ. ಸುಷ್ಮಿತಾ ಅವ್ರಿಗೆ ನಿನ್ನೆ ಲಾಸ್ಟ್ ಮೂಮೆಂಟಲ್ಲಿ ಫೈನಲ್ ಆಗಿ ನನಗೋಸ್ಕರ ಬನ್ನಿ ಸುಷ್ಮಿತಾ ಅಂತ ಹೇಳಿದಾಗ, ಸರ್ ಅಷ್ಟು ದೂರನಾ ಅಂತ ಹೇಳೋದು ಫಸ್ಟು. ಇಲ್ಲ, ಕನ್ನಡ ಪರ ಕಾರ್ಯಕ್ರಮ ಬರಬೇಕು ಅಂದಾಗ ಬಹಳ ಪ್ರೀತಿಯಿಂದ ಬಂದರು. ಯಾಕೆಂದರೆ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ನಾನು ಯಾಕೆ ಬಾಸ್ಕಿಯವ್ರನ್ನ ಬಹಳ ಪ್ರೀತಿಯಿಂದ, ಬೆಂಗಳೂರಲ್ಲೆಲ್ಲ ಹೇಗಿರುತ್ತೆ ಗೊತ್ತಾ, ಅಭಿಮಾನ ಫೋಟೋಗೆ, ಮೊಬೈಲ್ಗೆ, ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ ಹಾಕೋಕ್ಕಿರುತ್ತೆ. ನನ್ನ ಬಹಳ ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾರೆ, ಕನ್ನಡ ಕಟ್ಟೋವಂಥ ಕೆಲಸ. ಬೆಂಗಳೂರು ಬರ್ತೀವಿ ಅಂದರೆ ಫಸ್ಟ್ ನಮ್ಗೊಂದು ಫೋನ್ ಇರುತ್ತೆ. ನಾನು ಅದನ್ನು 5 ವರ್ಷದಿಂದ ಅಂಟ್ಕೊಂಬಿಟ್ಟು ನನಗೆ ಬಿಡ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಹೌದಲ್ವ? ಹೌದು ಸರ್, ಹೌದು, ಬಿಡ್ತಾ ಇಲ್ಲ. ಈಗ ನೋಡಿ, ಬೆಳಗ್ಗೆ 4:15 ಇದ್ದಿದೆ, ಹೋಗ್ಬೇಕು ನಾವು, ಫ್ಲೈಟ್ ಮೇಡಮ್ ಕಳಿಸ್ಕೊಡೋದು. ನಮ್ಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಆದರೂ ಬಂದಿದ್ದೀವಿ ಅಂದರೆ ಟು ಬಿ ಫ್ರ್ಯಾಂಕ್. ಯಾಕೆಂದರೆ ಬೆಳಗ್ಗೆಯಿಂದ ಟ್ರಾವೆಲಿಂಗು ಇದೆಲ್ಲ ಓನ್ಲಿ ಬಿಕಾಸ್ ಆಫ್ ನಮ್ಮ ಕಲಬುರಗಿ ಜನತೆಯ ಪ್ರೀತಿ ಮತ್ತು ಬಾಸ್ಕಿಯವರು ಮಾಡ್ತಾ ಇರುವಂಥ ಕನ್ನಡ ಪರ ಕೆಲಸ ನಾವು ತೋರಿಸೋಂಥ ಒಂದು ಸಣ್ಣ ಗೌರವ ಅಷ್ಟೇ. ಎರಡನೇದು, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಸಾಧಕನ ಗುರುತಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮ. ಒಳ್ಳೆಯದಾಗಲಿ, ಐ ವಿಶ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ನಮ್ಮವರೇ, ನಮ್ಮ ಹೆಮ್ಮೆ. ಭವ್ಯ ಮೇಡಮ್ ಬಂದಿರು. ಒಂದು ಮಾತು ಹೇಳ್ತೀನಿ, 85, 90, 95 ದಶಕದ ಸೂಪರ್ ಸ್ಟಾರ್ ಅವರು. ಅವ್ರು ನೋಡೋದೇ ಒಂದು ಬಿಸಿಯೆಸ್ಟ್ ಹೀರೋಯಿನ್, ಕನ್ನಡದ ಅತಿ ಬಿಸಿಯೆಸ್ಟ್ ಹೀರೋಯಿನ್. ನಮ್ಗೆ ಯಾವಾಗಲೂ ಹೆಮ್ಮೆ ಅವರು. ಶಂಕರ್ನಾಗಿರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ಎಲ್ಲರ ಮೆಚ್ಚಿನ ಹೀರೋಯಿನ್. ಬ್ಯುಸಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ. ಅಷ್ಟು ಬ್ಯುಸಿ ಇದ್ದ ಹೀರೋಯಿನ್ ಇವತ್ತು ಪೋಷಕ ನಟಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ನೀವು ಕನ್ನಡ ರಾಜ್ಯೋತ್ಸವ ಅಂದರೆ ಅವ್ರದ್ದು ಈ ಕನ್ನಡ ಮಣ್ಣನ್ನು ಮರಿಬೇಡ ಈ ಸಾಂಗಿಂದಲೇ ದಿನ ಶುರುವಾಗುತ್ತೆ. ಅಂಥ ಕಾಂಟ್ರಿಬ್ಯೂಷನ್ ಇದೆ. ಮೇಡಮ್ ಕೇಳಿದ ತಕ್ಷಣ ಪ್ರಥಮ ಇಲ್ಲಿರೋ ಈವೆಂಟ್ಸ್ ನಮಗೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಊರಿಗೂ ಯಾಕೆ ಯಾವ ಪ್ರೀತಿಯಿಂದ ಬಂದರು ಅಂದ್ಕೊಂಡು ಹೇಳ್ತೀನಿ. ಬೆಂಗಳೂರಲ್ಲಿ ಟು ಬಿ ಫ್ರ್ಯಾಂಕ್ ಒಬ್ಬ ಆ್ಯಕ್ಟ್ರಸ್ಗೆ ನಾವು ಮಾಡಿರೋ ಒಂದು ಸಾಧನೆಗೆ ಅಷ್ಟು ದೊಡ್ಡ ಕಾರ್ಯಕ್ರಮ, ಅಷ್ಟು ದೊಡ್ಡ ಪೇಮೆಂಟ್, ಅಷ್ಟೆಲ್ಲ ಇದ್ದರು. ನೀವೇ ನೆನ್ಪಿಟ್ಕೊಳ್ಳಿ, ಒಂದು ಸ್ಮಾಲ್ ಸ್ಕೇಲ್ ಅವ್ರು ಒಂದು ಸೀರಿಯಲ್ ಮಾಡ್ತೀನಿ ಅಂದರೆ ನಾಳೆ ಬೆಳಗ್ಗೆ ಮಾಡ್ಬೋದು ಅವರು. ಇಲ್ಲ, ಅಗತ್ಯ ಇದ್ದರೆ ಅಷ್ಟೇ ಮಾಡೋದು ಅವ್ರ ಸಿನಿಮಾನ, ಆಪ್ತರಿಗೆ ಅಷ್ಟೇ ಮಾಡೋದು. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಹಚ್ಕೊಂಡು ಮಾಡ್ತಾಯಿದೆ, ಕೊರಗಜ್ಜ ರಿಲೀಸ್ ಆಗ್ತಾಯಿದೆ. ಹಿಂಗೆಲ್ಲ ಇದ್ದಾಗ ನಾನು ಹೇಳಿದೆ, ಮನವರಿಕೆ ಮಾಡಿಕೊಟ್ಟೆ, ಬಾಸ್ಕಿಯವರು ಇದು ಕನ್ನಡ ಕಟ್ಟುವಂಥ ಕೆಲಸ, ಇದು ಯಾವುದೋ ಕಮರ್ಷಿಯಲಿ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಕನ್ನಡಕ್ಕೋಸ್ಕರ ಯಾರೋ ದುಡಿತಾ ಇದ್ದಾರೆ. ನಮ್ಮ ಕೈಯಿಂದ ಒಂದಿದು. ಸುಷ್ಮಿತಾ ಅವ್ರದ್ದು ಅದೇ ಆಯ್ತು. ಟು ಬಿ ಫ್ರ್ಯಾಂಕ್, ಯಾಕೆ ಒಂದು ಸೀರಿಯಲ್ ಅದಕ್ಕಿಂತ ಹೆಚ್ಚು ಕಳಿಸ್ತಾರೆ, ಸಿನಿಮಾದಲ್ಲಿ ಎಲ್ಲವೂ ಹಂಗಲ್ಲ. ಕನ್ನಡಕ್ಕೋಸ್ಕರ ಬರಬೇಕು ನಾವೆಲ್ಲ. ನೀವೆಲ್ಲ ಕನ್ನಡಕ್ಕೆ ಏನೋ ಮಾಡ್ತೀರಾ. ನಿಮ್ಮ ಅಭಿಮಾನ ನೋಡಿ, 10:30 ರಾತ್ರಿ ನಿಮ್ಮ ಮಾಧ್ಯಮದವ್ರು ನೀವೇನು ಕಡಿಮೆನ 10:00 ಬಂದು ನಿಮ್ಮ ಡ್ಯೂಟಿ ಮಾಡ್ತಾ ಇದ್ದೀರಾ. ನಮಗೆ ಇಷ್ಟು ಕಲಾವಿದರು ಇದರಿಂದ ಹುಡ್ಕೊಂಡು ಬಂದು ಗೌರವಿಸುವಂಥದ್ದು. ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ಸೊ ಆ ಕಾರಣಕ್ಕೆ ಬಂದಿದ್ದೀವಿ. ನಾಳೆಯಿಂದ ಡಬ್ಬಿಂಗ್ ಕೆಲಸಗಳೆಲ್ಲ ನಡೀತಾನೆ ಇದೆ ನಮ್ಮದು. ಸೊ ಈ ವರ್ಷ ಎಂಡಲ್ಲಿ ಸಿನಿಮಾ ಬರಬೇಕು ಅಂತ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿ ಐ ವಿಶ್ ಆಲ್ ದ ಬೆಸ್ಟ್ ದತ್ತು ಆ್ಯಂಡ್ ನಿಮ್ಮ ಎಂಟರ್ ಟೀಮ್ಗೆ, ಎಲ್ಲ ಹುಡುಗರಿಗೂ ಶುಭಾಶಯಗಳು. ಸುಷ್ಮಿತಾ ಅವ್ರದ್ದು, ಭವ್ಯ ಮೇಡಮ್. ಆ್ಯಂಡ್ ಭವ್ಯ ಮೇಡಮ್ ಏನಾಯಿತು ಅಂದರೆ, ಬೆಳಗ್ಗೆ ಅವ್ರಿಗೆ 4 ಗಂಟೆಗೆ ಫಸ್ಟ್ ಫ್ಲೈಟ್ ಇದೆ. ಅಂದರೆ 4 ಗಂಟೆಗೆ ಬಿಡಬೇಕು, 4 ಅಲ್ಲ 3 ಗಂಟೆ ಬಿಡಬೇಕು ಅವರು. ಯಾಕೆ ಹೇಳಿ, 5 ಗಂಟೆ ಬೀದರ್ ತಪ್ಪಿ 6:15ಗೆ ಅವ್ರಿಗೆ ಫಸ್ಟ್ ಫ್ಲೈಟ್ ಇದೆ. ಸೊ ಟಯರ್ಡ್ ಆಗಿದ್ದಾರೆ ಅವರು. ಬೆಳಗ್ಗೆಯಿಂದ ನಿಂತಿದ್ದಾರೆ, ಟ್ರಾವೆಲ್ ಮಾಡಿ ಬಂದಿದ್ದಾರೆ ಅಷ್ಟು ದೂರದಿಂದ. ಸೊ ದಯಮಾಡಿ ಅವರ ಸೀನಿಯಾರಿಟಿನ ನಾನು, ನೀವು ಎಲ್ಲರೂ ಗೌರವಿಸೋದು. ಬಿಕಾಸ್ ಒಂದು ಸಲ ಯೋಚನೆ ಮಾಡಿ, ಆ ಪ್ರೀತಿ ಇಲ್ಲದೆ ಅಲ್ಲಿಂದ ಇಲ್ಲಿ ತಗ ಬರ್ತಿರಲಿಲ್ಲ. ನೀವು ಅಲ್ಲಿರೋ ಒಬ್ಬ ಕಲಾವಿದನ್ನ ಪಕ್ಕದ ಏರಿಯಾ ಕರ್ಸೋಕ್ಕಾಗಲ್ಲ. ಬೆಂಗಳೂರಲ್ಲಿ ಒಂದು ಸೀರಿಯಲ್ ಮಾಡೋಣ, ಪಕ್ಕದ ರೋಡಕ್ಕೆ ಕರ್ಸೋಕ್ಕಾಗಲ್ಲ. 600-650 ಕಿಲೋಮೀಟರ್ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂದರೆ ಅದು ಅವ್ರಿಗೆ ಇರುವಂಥ ಕಾಳಜಿ, ಕಳಕಳಿ. ಸೊ ಇದನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಆ್ಯಂಡ್ ತುಂಬ ಖುಷಿಯಾಯಿತು. ಆ್ಯಂಡ್ ಅವ್ರದ್ದು ಇನ್ನೊಂದು ಹೇಳಿದ್ರು ಘಟನೆ, ಗುಲ್ಬರ್ಗ ಮತ್ತು ಬೀದರ್ಲಿ ಅವ್ರದ್ದೊಂದು ಸಿನಿಮಾ ಆಲಾರೆ ಕೃಷ್ಣಾನಿ ಬೇಗನ್, ಆ ಸಿನಿಮಾ ಸೂಪರ್ ಹಿಟ್ ಆದಾಗ ಅವರು ವಿಷ್ಣು ಸರೇನೋ ಬಂದು, ವಿಷ್ಣು ಸರ್ ಬೀದರ್ಗೇನೋ ಹೋಗಿದ್ರು, ಇಲ್ಲಿ ನಿಂತ್ಕೊಂಡು ಥಿಯೇಟ್ರ್ ವಿಸಿಟ್ ಮೇಡಮ್ ಬಂದಿರು. ಅಲ್ಲಿ ತೋರಿಸಿದ ಜನನ ಯಾವತ್ತೂ ಮರೆಯಕ್ಕಲ್ಲ. ಅದಾದ್ಮೇಲೆ ಮತ್ತೆ ಬರೋಂಥ ಅವಕಾಶ ದತ್ತು ಮತ್ತು ನೀವು ಮಾಡಿದಿರ ಪ್ರಥಮ ಅಂತ ಹೇಳೋದು. ಇದು ಇಷ್ಟು. ಆ್ಯಂಡ್ ಥ್ಯಾಂಕ್ ಯು. ನೀವು ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನಾವು ಅವರ ಏಜ್, ಸೀನಿಯಾರಿಟಿ ಇದೆಲ್ಲವನ್ನೂ ಗೌರವಿಸೋಣ. ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ಲರ ಅಭಿಮಾನ, ನಿಮ್ಮ ಊರ ಮೇಲಿರೋ ಅಭಿಮಾನಕ್ಕೆ ಅವ್ರು ಬಂದಿದ್ದಾರೆ. ನಾವು ಮೊದಲಾಕಿ ಕಂಡೀಷನ್ ಎಷ್ಟು ಮೇಡಮ್ ಫೋಟೋ ಮಾತ್ರ ದೊಡ್ಡದಾಗಿರಬೇಕು, ಯಾಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ. ಸೊ ಒಂದು ಬ್ರೇಕ್ ತೊಗೊಂಡ್ವಿ. ಈಗ ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 o'clock ಫ್ಲೈಟ್ ಇರೋದ್ರಿಂದ 3 o'clock ಹೋಗ್ಬೇಕಂತ ದಯಮಾಡಿ ಅವ್ರನ್ನ ನಾವು ಗೌರವಿಸೋಣ, ಒಂಚೂರು ಅಷ್ಟು ಕೊಡೋಣ. ಆ್ಯಂಡ್ ಸುಷ್ಮಿತಾ ಬಂದಿದ್ದಾರೆ, ಅವ್ರಿಗೂ ಹುಷಾರಿಲ್ಲ. ಯಾಕೆಂದರೆ ನೆನ್ನೆ ಮೊದಲಕ್ಕೆ ಅವ್ರದ್ದು ಶೂಟಿಂಗ್, ನೆನ್ನೆ ಮಧ್ಯಾಹ್ನ ಅವ್ರು ಫೈನಲ್ ಆಗಿದ್ದರು. ಅದಾದಮೇಲೆ ರಾತ್ರಿ ಹೊರಟು ಬಂದಿದ್ದಾರೆ. ಸೊ ಏನಾಗಿದೆ ಅಂದರೆ, ಡೈಲಿ ಟ್ರಾವೆಲಿಂಗ್ ಇದ್ರೆ ಅಭ್ಯಾಸ ಇರುತ್ತೆ. ಸೊ ಅಪ್ರೂಪ್ ಅಲ್ವಾ, ಆ ಕಾರಣಕ್ಕೆ. ಆ್ಯಂಡ್ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇನ್ನಷ್ಟು ಕನ್ನಡ ಕಟ್ಟುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಹಾರೈಸ್ತೀನಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವೇ ಹೇಳೋದು ಸರ್. ನಾನೇನು ಹೇಳೋದು, ನೀವು ಹೇಳಿದ್ರೆ ನಾವು ಮಾಡ್ಬೋದು. ನಾನು ಏನು ಹೇಳಲ್ಲ. ಈಗ ನೀವು ಹೇಳಿದ್ರೆ ಮಾಡಿ ಸರ್. ನಾನು ಹೇಳಿದ್ದೆ ಮಾಡಿದ್ದೀರಾ? ನಾನು ಹೇಳಿದ್ದೆ. ಹಾಂ ಸರ್. ಓ ಮೈ ಗಾಡ್. ಸರಿ, ಆಯಿತು, ಒಳ್ಳೆಯದಾಗಲಿ.
ಈ ಕರ್ನಾಟಕದಲ್ಲಿ ಸಿನಿಮಾ ಬರ್ತಾ ಇದೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಒಂದು ಹಾರರ್ ಕಾಮಿಡಿ ಸಿನಿಮಾ, ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಕೂಡ ಸುಷ್ಮಿತಾ ಬಹಳ ಪವರ್ಫುಲ್ ದೆವ್ವ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರಿದ್ದಾರೆ. ನೋ ಕೊಕೇನ್ ಶೂಟ್ ನಡೀತಾ ಇದೆ. ಇನ್ನಷ್ಟು ಶೋಸ್, ರಿಯಾಲಿಟಿ ಶೋಸ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಅತಿ ಶೀಘ್ರದಲ್ಲೇ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲ ಚೆನ್ನಾಗಿರಿ. ಕಲಬುರಗಿ ಒಂದು ಮಾದರಿ ಜಿಲ್ಲೆಯಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲ ಯೋಜನೆಗಳು ಬೆಂಗಳೂರು ಸಿಟಿಯವ್ರಿಗೆ ಸಿಗ್ತಾ ಇದೆ. ಒಳ್ಳೊಳ್ಳೆ ಇಂಡಸ್ಟ್ರೀಸು, ನಮ್ಮ ಜನ ಇದು ಬಿಟ್ಟು ಬೆಂಗಳೂರು ಬರೋದು ಬೇಡ, ಇಲ್ಲೇ ಕೆಲಸ ಸಿಗುವಂಥ ಇಂಡಸ್ಟ್ರೀಸ್ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.